ಈ ಒಂದು ಪತ್ರ ವಿಭಾಗಕ್ಕೂ ಮೊದಲು ಕರೆ ನಾವು ಮಾಡೋದಕ್ಕೂ ಮೊದಲು ಈ ರಾಶಿ ಫಲಕ್ಕೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಗಮನ ಕೊಡೋಣ. ಈ ಒಂದು ಮಿಥುನ್ ರಾಶಿಗೂ ಕೂಡ ಗುರು ಅಷ್ಟೊಂದು ಒಳ್ಳೆಯವನಲ್ಲ. ಬುಧನೇನಾದ್ರೂ ಮೀನ ರಾಶಿಗೆ ಬಂದ್ರೆ ನೀಚ ಅಂತ. ಬುಧನ ಭಾವದಲ್ಲಿ ಚಂದ್ರ ಇವತ್ತಿರೋದ್ರಿಂದ ಭಾಗ್ಯಸ್ಥಾನದಲ್ಲಿದ್ದಾನೆ, ಕುಟುಂಬಾಧಿಪತಿ. ಸೊ ಭಾಗ್ಯ ಅಂದ್ರೆ ಅದೃಷ್ಟ. ನಿಮ್ಮ ಅದೃಷ್ಟಕ್ಕೇನೋ ಕಂಟಕ ಆಗ್ತಾಗೆ ಕುಟಕ ಆಗ್ತಾಗೆ. ಆದ್ರೂ ಕೂಡ ಚಂದ್ರ ಎಷ್ಟಾದ್ರೂ ತಂಪಾದ ಗುಣ ಅಂತ ಹೇಳ್ತೀವಲ್ಲ, ತೊಂದರೆಗಳು ಬಂದ್ರೂ ಕೂಡ ತತ್ಕಾಲಿಕ. ಯಾಕಂದ್ರೆ ನಿಮ್ ಗುರು ಶತ್ರುವಾದಂಥ ಗುರು 12ನೇ ಮನೇಲಿ ಮಲಗಿಬಿಟ್ಟಿದ್ದಾನೆ. ಸೊ ಎಲ್ಲ ಕಳೆದೋಯ್ತು ಅನ್ಬೇಕಾದ್ರೆ ಎದ್ದೊಳ್ತಕ್ಕಂಥ ಒಂದು ಭಾವ. ತೀರ್ಥಕ್ಷೇತ್ರ ಯೋಗಗಳಿದೆ, ಗೃಹಕ್ಕೋಸ್ಕರ ಕುಟುಂಬಕ್ಕೋಸ್ಕರ ಖರ್ಚುಗಳಾಗ್ತಕ್ಕಂಥ ಒಂದು ಭಾವ ಇದೆ. ಇನ್ನು ಕಟಕ ರಾಶಿಯವರೆಗಂತೂ ನಷ್ಟದ ಭಾವವೇ. 8ನೇ ಮನೆಯಲ್ಲಿ ಇರ್ತಕ್ಕಂಥ ಚಂದ್ರ ನೀವೇ ಹೋಗಿ ಖರ್ಚು, ಒದ್ದಾಟ, ಎಳೆದಾಟ, ಅನಾರೋಗ್ಯ, ಎಡವಟ್ಟು, ಕಿರಿಕಿರಿ, ಟೆನ್ಷನ್ಸ್ ಏನಾದರೂ ಒಂದು ಸಿಲುಕಾಕೊಳ್ತಕ್ಕಂಥದ್ದು. ಟುಡೇ ಇಸ್ ನಾಟ್ ಯುವರ್ ಡೇ ಟು ಸೈನ್ ಎನಿ ಚೆಕ್ಸ್, ಬಾಂಡ್ಸ್, ಅಗ್ರಿಮೆಂಟ್ಸ್. ಎಚ್ಚರಿಕೆ ಆಯ್ತು. ಇನ್ನು ಸಿಂಹರಾಶಿಗೆ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಮೊದಲು ಒಂದು ಪುಟ್ಟ ಕರೆಯನ್ನ ಮಾಡಿದ್ದೇವೆ. ಶ್ರೀದೇವಿ ಅನ್ನೋವರಿಗೆ ಅವರು ಹಲವಾರು ಪತ್ರಗಳು ಬರೆದಿದ್ರು. ನನ್ನ ಸಮಸ್ಯೆ ಪರಿಹಾರ ತಿಳಿಸ್ಕೊಡಿ ಗುರುಗಳೇ ಅಂತಕ್ಕಂಥದ್ದು. ನೋಡೋಣ ಆ ಗೌರಿಬಿದನೂರಿನ ಶ್ರೀದೇವಿಯವರಿಗೆ ಏನು ಸಮಸ್ಯೆ, ಪರಿಹಾರ ನಮ್ಮ ಮಟ್ಟಿಗೆ ಏನಾಗುತ್ತೆ, ಪರಿಷ್ಕಾರ ಉಂಟ, ಒಳ್ಳೇದುಂಟ, ಬರೀ ಕೆಟ್ಟದ್ದೇ ಅಂತ ನೋಡ್ತಿರ್ತೀರಾ, ಆ ಕೆಟ್ಟದರ ಹಿಂದೆ ಒಳ್ಳೇದು ಕೂಡ ಇದೆ ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡೋಣ. ಹಲೋ ಹಲೋ, ನಮಸ್ತೆ ಶಂಕರ. ನಮಸ್ತೆ ಸ್ವಾಮೀಜಿ. ನಮಸ್ತೆಮ್ಮ. ಯಾರ ಬಗ್ಗೆ ಕೇಳಬೇಕಿತ್ತು? ಹೆಜ್ಜೆಗೂ ಮೋಸ ಹೋಗಿದ್ದೀವಿ. ಆಗ್ಲಿ. ನಮ್ಮ ಯಜಮಾನ್ರ ಹೆಸರು ರಂಗರಾಜು. ಸರಿ ತಾಯಿ. ನನ್ನ ಹೆಸರು ಶ್ರೀದೇವಿ. ಈಗ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆನೆ ಕೇಳ್ಬೇಕಿತ್ತು. ಅವ್ರ ಹೆಸರು ಹೇಳಿ. ವಯಸ್ಸಿಂದನೂ ದುಡ್ದಿರೋದೇ ಸ್ವಾಮಿ, ಅವ್ರಿಗಂತ ಏನು ಮಾಡ್ಕೊಂಡ್ಲಿಲ್ಲ. ಹಾಗೆ ಬಿಡುತ್ತಮ್ಮ. ನೋಡಿ, ಭಗವಂತ ಬಂದು ಒಂದು ದೇವಸ್ಥಾನ ಅಂತ ನಿರ್ಮಾಣ ಮಾಡ್ತಾನಂತೆ. ನಾವೆಲ್ಲ ದೇವಸ್ಥಾನದ ತರ. ಕೆಲವ್ರಿಗೆ ಬರೀ ಹೂವ ಕಟ್ಟೋದಷ್ಟೇ, ಕೆಲವ್ರಿಗೆ ಹೂವ ತಗೊಂಡು ದೇವ್ರಿಗೆ ಹಾಕ್ತಕ್ಕಂಥ ಕಾರ್ಯ. ಬರೀ ಹೂವ ಕಟ್ಟಿ ಕಟ್ಟಿ ಏನೋ ಭಗವಂತ ಇಷ್ಟೇ ಆಗ್ಬಿಡ್ತಾ ನನ್ನ ಜೀವನ ಅಂತ. ಆದ್ರೆ ಖುಷಿ ಪಡ್ಬೇಕು. ಅದನ್ನ ಯಾರು ಕೊಂಡ್ಕೊಂಡು ಹೋಗಿ ದೇವ್ರಿಗೆ ಹಾಕ್ತಿದ್ದಾರೆ, ಅದರಲ್ಲೂ ನಮ್ಮ ಫಲ ಸೇರಿದೆ ಅನ್ನತಕ್ಕಂಥದ್ದು. ಇರ್ಲಿ, ಅವರ ಹುಟ್ಟಿದ ದಿನಾಂಕ ಹೇಳಿ. 18/6/1960. 1960. ಸಮಯ ಹೇಳಿ. ಕ್ಲಾಸ್ ಸೇರಿರೋದು ಸ್ವಾಮಿ, ಜಾತಕ ಗೊತ್ತಿಲ್ಲ. ಪರವಾಗಿಲ್ಲ, ಹುಟ್ಟಿದ ಸಮಯ ಹೇಳಿ. ಸಮಯ ಗೊತ್ತಿಲ್ಲ, ಅದೇ ಕ್ಲಾಸ್ ಸೇರಿರೋದು ಕೊಟ್ಟಿದ್ದೀನಿ. ಸರಿ, ಆಗ್ಲಿ, ಪರವಾಗಿಲ್ಲ. 7ನೇ ಕ್ಲಾಸ್ ಅಷ್ಟೇ ಸ್ವಾಮಿ ಓದಿರೋದು. ಪರವಾಗಿಲ್ಲ ಅಮ್ಮ. ನೋಡಿ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೇನು ಓದ್ಕೊಂಡಿಲ್ಲ ತಾಯಿ. ಪ್ರಪಂಚದ 95 ರೂಪಾಯಿ ದುಡ್ಡು ಬರೀ 5 ಜನದ ಹತ್ರನೇ ಇರೋದು. ಇನ್ನು 5 ರೂಪಾಯಿ 95 ಜನದ ಹತ್ರ ಇರೋದು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಈ ಜಾತಕದಲ್ಲಿ, ಈ ಕೊಟ್ಟಿರ್ತಕ್ಕಂಥ ಜಾತಕದಲ್ಲಿ ಗುರುವಕ್ರ, ಸುಖಸ್ಥಾನದಲ್ಲಿ ಗುರುವಕ್ರನಾದರೆ ಭೂಮಿ ವಿಚಾರದಲ್ಲಿ ನೋವು, ಮಕ್ಕಳ ವಿಚಾರದಲ್ಲಿ ನೋವು, ತಾಯಿ ವಿಚಾರದಲ್ಲಿ ನೋವು, ಬಂಧು ವಿಚಾರದಲ್ಲಿ ನೋವು, ಗಂಡ ಹೆಂಡತಿಯ ನಡುವೆಯೂ ನೋವು. ನೀವಿಬ್ರು ಇಷ್ಟು ದಿನ ಜೊತೆಲಿರೋದೇ ಒಂದು ಅದ್ಭುತ, ವಿಸ್ಮಯ. ಯಾವಾಗಲೂ ಒಂದು ಮಾನಸಿಕವಾಗಿ ಏನಾದ್ರೂ ಒಂದು ನೋವು, ಬಾಧೆ, ಸಂಕಟ ಇದ್ದಿದ್ದೆ. ಮಕ್ಕಳ ವಿಚಾರ, ವಾಹನ ವಿಚಾರ, ಭೂಮಿ ವಿಚಾರ, ಕುಟುಂಬ ವಿಚಾರ, ಸಂಪಾದನೆ ವಿಚಾರ, ಯಾವುದು ಅಂತ ಹೇಳಿ ತಾಯಿ. ಗುರು ಕೆಟ್ಟು ಬಿಟ್ರೆ ಜೀವನ ಮುಂದಕ್ಕೆ ಹೋಗಲ್ಲ. ಶನಿ ಕೆಟ್ಟು ಬಿಡ್ತು ಅಂದ್ರೆ ಜೀವನವೇ ಕೈಗೆ ಬರುವುದಿಲ್ಲ ಅನ್ನತಕ್ಕಂಥ ಒಂದು ಭಾವ. ಗುರು ಚಾಂಡಾಳ ದೋಷ ಅಂತ ಹೇಳ್ತೇವೆ. ತಪ್ಪದೆ ಅರಳಿಕಟ್ಟೆ ಹತ್ರ ಶುಕ್ರವಾರಗಳ ಬೆಳಿಗ್ಗೆ ಅಂದು ಹೋಗ್ಬಿಟ್ಟು ಏನಾದರೂ ನಾಗರಿಕಲ್ಲಿದ್ರೆ ಅದಕ್ಕೆ ಸ್ವಲ್ಪ ಹಾಲು ಹಾಕಿ, ನೀರು ಹಾಕಿ, ಧೂಪ ದೀಪ ನೈವೇದ್ಯ ಇಟ್ಟು ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಬರಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಮಾಡಿ. ತಪ್ಪದೆ ಅಮಾವಾಸ್ಯೆಗಳಂದು ಈ ಬೆಂಗಳೂರು ಕಡೆ ಬಂದ್ರೆ ತುಂಬಾ ವಿಶೇಷವಾದಂಥ ಒಂದು ದುರ್ಗಾ ದೇವಸ್ಥಾನ ಇದೆ ವಿದ್ಯಾರಣ್ಯಪುರದಲ್ಲಿ. ಆ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯ ಒಂದು ವಿಶೇಷವಾದಂಥ ಹೋಮ ಮಾಡ್ತಾರೆ. ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಒಂದು 7 ಬಾರಿ ಪಾಲ್ಗೊಳ್ಳಿ, ಎಲ್ಲವೂ ಸರಿಯಾಗುತ್ತೆ ತಾಯಿ. ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಇರ್ಲಿ ನೋಡಿ ವೀಕ್ಷಕರೇ, ತುಂಬಾ ಕದಡ್ಕೋಬೇಡಿ. ಅಯ್ಯೋ, ನಾವು ಕರ್ಪೂರ ಆಗ್ಬಿಟ್ಟು ಗುರುಗಳೇ ಬರೀ ಸುಟ್ಟೋಗ್ತಿದ್ದೇವೆ ಅಂತ. ಆ ಕರ್ಪೂರ ಮಂಗಳಾರತಿಗೆ ಆಗ್ತಿರೋದು, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲವೂ ಭಗವಂತನ ಅಧೀನ. ಆ ಭಗವಂತನೂ ಪ್ರಕೃತಿಗೆ ಅಧೀನ. ಏನಾಯ್ತು? ಯಾವ ಶ್ರೀಮಂತನೇನಾದ್ರೂ ತಗೊಂಡು ಹೋಗ್ತಿದ್ದಾನ? ಯಾವ ಅಧಿಕಾರಿ ಆದ್ರೂ ತನ್ನ ಅಧಿಕಾರವನ್ನ ಕೊನೆವರೆಗೂ ಇಟ್ಕೊಂಡಿದ್ದಾನ? ಇಲ್ಲ, ಇದಾರ ಒಳ್ಳೆಯವರನ್ನೋರು ಈಗಲಿದಾರ ನೋಡಿ.
ಒಳ್ಳೆ ಅನ್ನಿಸ್ಕೊಂಡಂಥ ಮಹಾ ದೊಡ್ಡ ದೊಡ್ಡ ಗುರುಗಳು, ರಾಜರುಗಳು, ಪದವಿಯಲ್ಲಿದ್ದಂಥ ತುಂಬ ದೊಡ್ಡ ಒಂದು ತಾಕತ್ತಿನ ಸಾಮ್ರಾಟರುಗಳೇ ಹೊರಟೋದ್ರಂತೆ. ಇನ್ನು ಕೆಟ್ಟದ್ದು ನಿಲ್ಲುತ್ತೋ, ಸಮಸ್ಯೆ ನಿಲ್ಲುತ್ತೋ ಮನ್ಸಿಗೆ ಅದು ತಗೋಬೇಡಿ. ಈ ದೇಹನೇ ನಿಲ್ಲೋದಿಲ್ಲ ಅಂತೆ, ಇದಕ್ಕೂ ವಯಸ್ಸಾಗುತ್ತಂತೆ. ಅರೇ ಬೆಳಿಗ್ಗೆ ತಿಂದ ತಿಂಡಿಯೇ ಮಾನ್ಯ ದಿನ ಬೆಳಿಗ್ಗೆವರೆಗೂ ಹೊಟ್ಟೆನಲ್ಲಿರೋದಿಲ್ಲ, ಅದು ಹೊರಗಡೆ ಬಂದ್ಬಿಡುತ್ತೆ. ಅಷ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ ಸಾಕು. ಅಂದರೆ ಎಲ್ಲವೂ ಪ್ರಕೃತಿಗೆ ವಾಪಸ್ ಹೋಗುತ್ತೆ ಅಂತಕ್ಕಂಥದ್ದು. ಇರೋ ಅಷ್ಟು ದಿನ ನೆಮ್ಮದಿಯಾಗಿ ಚೌಕಟ್ಟಲ್ಲಿ ನಾನು ದುಡಿದೆ, ಹೌದು ಎಲ್ಲೂ ದುಡಿಲೇಬೇಕು. ಆ ಜೀವನಕ್ಕೆ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ವಿಶೇಷವಾಗಿ ಯಾವಾಗಲೂ ನಾವು ಆ ಒಂದು ಕದಡಿಕೆಯಿಂದ ಹೊರಗಡೆ ಬಂದ್ಬಿಟ್ರೆ ಸಾಕು, ಎಲ್ಲವೂ ಅವನ ಅಧೀನ. ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಸರಿ ನೋಡೋಣ, ಸೂರ್ಯನ ನಿಲ್ಲಿಸ್ ನೋಡಿ, ನಿಮ್ಗೆ ಬೇಜಾರಾಯಿತು ಅಂತ, ಇಲ್ಲ ಚಂದ್ರ ನಿಲ್ಲಿಸ್ ನೋಡಿ, ಹಸಿವೆ ನಿಲ್ಲಿಸ್ ನೋಡಿ, ನಿದ್ದೆ ನಿಲ್ಲಿಸ್ ನೋಡಿ, ಏನೂ ನಿಲ್ಲಿಸ್ಲಿಕ್ಕೆ ಆಗೋಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅನ್ನತಕ್ಕಂಥದ್ದು ಇರಲಿ. ಸಿಂಹರಾಶಿಯವರಿಗೆ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಗುರುಭಾವದಲ್ಲಿ, ಆ ಗುರು ನಿಮ್ಗೆ ಅಷ್ಟಮಾಧಿಪತಿ ಕೂಡ ಹೌದು. ಅವನು ಹೋಗಿ 10ನೇ ಮನೆಯಲ್ಲಿ ಕುಳಿತಿದ್ದಾನೆ. ಸ್ವಲ್ಪ ಉದ್ಯೋಗದಲ್ಲಿ ಏನಾದರೂ ಬಯಸ್ಕೊಳ್ಳೋದು, ಮಕ್ಕಳ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡೋದು, ಮಗ ಎಲ್ಲೋ ಇಂಟ್ರಿಗೆ ಹೋಗಿದ್ದ ಫೇಲ್ಯೂರ್ ಆಗಿ ಬರೋದು, ಅವನಿಗೆ ಅದಕ್ಕೋಸ್ಕರ ಒಂದು ಹೈಯರ್ ಡಿಪ್ಲೊಮಾ ಮಾಡಿಸೋದು, ಹೈಯರ್ ಕೋರ್ಸ್ ಮಾಡಿಸ್ಲಿಕ್ಕೆ ಖರ್ಚು, ಯಾವುದೋ ಒಂದು ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ, ವಾಹನ ಮಾಡಿಸ್ಲಿಕ್ಕೆ, ಉದ್ಯೋಗದಲ್ಲಿ ಮೇಲ್ಬಡ್ತಿ ಪಡೀಲಿಕ್ಕೆ ಕೆಲವೊಂದು ಸಮಯ ಲಂಚ, ಇಲ್ಲ ಏನಾದರೂ ಒಂದು ಸಿಹಿ ಕೊಡ್ತಕ್ಕಂಥದ್ದು, ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು, ಇಂಥ ಒಂದು ಕದಲಿಕೆಗಳಾಗ್ತಿರುತ್ತೆ. ಇವತ್ತು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ, ನಾನು ಆಗಾಗ ಹೇಳ್ತಿರ್ತೇನೆ, ಗೆಲ್ಲಲಾರದವನಷ್ಟೇ, ಯುದ್ಧ ಮಾಡಲು ಬಲ್ಲದವನಷ್ಟೇ ಧರ್ಮ ಅಧರ್ಮಗಳ ಬಗ್ಗೆ, ಸತ್ಯ ಅಸತ್ಯಗಳ ಬಗ್ಗೆ ಮಾತಾಡ್ತಾನೆ ಅಂತ. ಅಂದರೆ ಗೆಲ್ಲಬೇಕು ಅಂದರೆ ಸಮಾಧಾನ, ಭೇದ, ದಂಡ ನೀವು ಬಳಸಲೇಬೇಕು. ನಾನಲ್ಲ, ನಾನು ಗುರುಸ್ಥಾನದಲ್ಲಿದ್ದು ನನಗಿದ್ದಿದ್ದು ಸಾಕು, ನಿಮಗಿನ್ನಷ್ಟು ಬೇಕು ಅನ್ನೋದಲ್ವಾ. ಸೊ ನೀವು ಗೆಲ್ಲಬೇಕು ಅಂದರೆ ಸಮಾಧಾನ, ಭೇದ, ದಂಡ ಏನಾದರೂ ಒಂದು ಮಾಡಲೇಬೇಕು. ಇವತ್ತು ಸಿಂಹರಾಶಿಯವರು ಆ ಥರ ಮಾಡಿ ಖಂಡಿತ ಉದ್ಯೋಗದಲ್ಲಿ ಇನ್ನಷ್ಟು ಮೇಲ್ಮಟ್ಟದ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು. ಆದರೆ ಹೊಸ ಬಿಸ್ನೆಸ್, ಹೊಸ ಕೆಲಸ ಅಂದ್ರೆ ಬದಲಾವಣೆ ಮಾಡೋಕೆ ಹೋದ್ರಿ ಕುತ್ತಿಗೆಗೆ ತಂದಿಟ್ಕೊಬಿಡ್ತೀರಾ. ಎಚ್ಚರಿಕೆ. ಯಾಕಂದ್ರೆ 10ನೇ ಮನೆಯಲ್ಲಿ ಗುರು ಪ್ರವೇಶ ಆದಾಗ, ಗುರು ನಡೀತಿದ್ದಾಗ, ಗೋಚಾರಕ್ಕೆ 10ನೇ ಮನೆಗೆ ಬಂದಾಗ ಏನಾದರೂ ಉದ್ಯೋಗದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಹೋಗೋದು, ಇಲ್ಲ ಹೊಸ ಬಿಸ್ನೆಸ್ಸು, ಹೊಸ ವ್ಯವಹಾರಕ್ಕೆ ಕೈ ಇಡ್ಲಿಕ್ಕೆ ಹೋದ್ರೋ ಸುಟ್ಟಾಕೊಳ್ಳೋದಲ್ಲ. ನೀವು ಸುಟ್ಟಾಕೊಳ್ಳೋದಲ್ಲದೆ ಕುಟುಂಬದ ಮೇಲೆಲ್ಲ ದೊಡ್ಡ ಬಂಡೆಗಳೇ ಇಟ್ಟು ಬಿಡ್ತೀರಾ. ಎಚ್ಚರಿಕೆ, ಮೈಯೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಹುಷಾರು ಇರಲಿ. ಇನ್ನಷ್ಟು ವಿಚಾರಗಳು, ಅದರಲ್ಲೂ ಮುಂದಿನ ಭಾಗದಲ್ಲಿ ಶುಭಂ ವಾಸ್ತು ಭಾಗ. ತುಂಬ ಕಾತುರತನದಿಂದ ಕಾಯ್ತಿರ್ತೀರ, ಗುರುಗಳೇ ನಮ್ಗೇನು ತಿಳಿಸ್ಕೊಡ್ತೀರಾ ಅಂತಕ್ಕಂಥದ್ದು. ಖಂಡಿತ ಹಲವಾರು ವಿಶೇಷತೆಗಳುಳ್ಳತಕ್ಕಂಥ ಒಂದು ಸಂಚಿಕೆ ಅದು.